ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 11, 2026 ದಿ ಹಿಂದೂ ಪತ್ರಿಕೆಯಲ್ಲಿರತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲ ಆರ್ಟಿಕಲ್ ನೋಡೋದಾದರೆ, ಜಸ್ಟಿಸ್ ವರ್ಮಾ ರಿಸೈನ್ಸ್ ಅಮಿಡ್ ಪ್ರೊಸೀಡಿಂಗ್ಸ್ ಫಾರ್ ರಿಮೂವಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ನ್ಯಾಯಾಧೀಶರನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಲಾಗುತ್ತೆ ಅನ್ನುವಂಥ ಆಸ್ಪೆಕ್ಟ್ನ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಫೈನಲ್ ಆಗಿ ಜಸ್ಟಿಸ್ ವರ್ಮಾ ಅವರು ರೆಸಿಗ್ನೇಷನ್ ಲೆಟರನ್ನು ಕೊಟ್ಟಿದ್ದಾರೆ. ಸೊ ಇವರಿಗೆ ಸಂಬಂಧಪಟ್ಟಂಥ ಇಂಪೀಚ್ಮೆಂಟ್ ಪ್ರೊಸೆಸ್ ಏನಿದೆಯಲ್ಲ, ಅದು ಅರ್ಧದಲ್ಲಿ ನಿಂತು ಹೋಗಿದೆ. ಇದರಿಂದ ಯಾವುದೇ ರೀತಿಯಾಗಿ ಇವರನ್ನು ರಿಮೂವಲ್ ಮಾಡ್ತಾ ಇಲ್ಲ, ಆದರೆ ಇವರು ರೆಸಿಗ್ನೇಷನ್ ಲೆಟರನ್ನು ಪ್ರೆಸಿಡೆಂಟ್ ಅವರಿಗೆ, ದ್ರೌಪದಿ ಮುರ್ಮು ಅವರಿಗೆ ಕೊಟ್ಟಿದ್ದಾರೆ. ಈ ಒಂದು ಹಂತದಲ್ಲಿ ಜಡ್ಜಸ್ಗಳನ್ನು ಯಾವ ರೀತಿಯಾಗಿ ರಿಮೂವ್ ಮಾಡ್ತಾರೆ, ಸಂವಿಧಾನಾತ್ಮಕವಾಗಿ ಯಾವ ಪ್ರೊವಿಷನ್ಸ್ಗಳಿದ್ದಾವೆ ಅಂತ ಫೈನಲ್ ಆಗಿ ಒಂದು ರಿವಿಷನನ್ನು ಮಾಡಬೇಕಾಗುತ್ತೆ. ರೀಸೆಂಟಾಗಿ ಇದ್ರ ಬಗ್ಗೆ ಚರ್ಚೆನ ಮಾಡ್ತಾ ಬರ್ತಾ ಇದ್ದೀವಿ. ಮೇ ಮಂತ್ ಅಂದರೆ ಲಾಸ್ಟ್ ಇಯರಲ್ಲೇ ಈ ಒಂದು ಇಶ್ಯೂ ಸ್ಟಾರ್ಟ್ ಆಗಿರೋದನ್ನು ಗಮನಿಸ್ಬೋದು. ಅದರಲ್ಲೂ ಮಾರ್ಚ್ ಮಂತಲ್ಲಿ ಅವರ ಮನೆಯಲ್ಲಿ ಒಂದು ಹಾಫ್ ಬರ್ಂಟ್ ಆಗಿರ್ತಕ್ಕಂಥ ಒಂದು ಕರೆನ್ಸಿ ಸಿಕ್ಕಿದೆ. ಅವರ ಮನೆಗೆ ಹತ್ತಿರತಕ್ಕಂಥ ಒಂದು ಬೆಂಕಿನಲ್ಲಿ ಕರೆನ್ಸಿಗಳು ಬರ್ನ್ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಇವುಗಳ ರಿಕವರಿ ಮಾಡಿರುವಂಥ ಹಂತದಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಮಿಸ್ಬಿಹೇವಿಯರ್, ಅದರ ಆಧಾರದ ಮೇಲೆ ಅವರನ್ನು ರಿಮೂವ್ ಮಾಡಬೇಕು ಅಂತ ಸಂವಿಧಾನದಲ್ಲೂ ಸಹ ಮೆನ್ಷನ್ ಮಾಡಿರೋ ಪ್ರಕಾರ ಜಡ್ಜಸ್ಗಳನ್ನು ರಿಮೂವ್ ಮಾಡಲಿಕ್ಕೆ ಕಾರಣಗಳನ್ನು ಏನು ಕೊಡುತ್ತೆ ಅಂತಂದರೆ ಮಿಸ್ಬಿಹೇವಿಯರ್, ಪ್ರೂವನ್ ಮಿಸ್ಬಿಹೇವಿಯರ್ ಅಂತ ಮೆನ್ಷನ್ ಮಾಡಿದರೆ, ಹಾಗೂ ಇನ್ಕೆಪಾಸಿಟಿಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದೇವೆ. ಇಲ್ಲಿ ಒಂದು ಪ್ರೊಸೆಸ್ಸನ್ನು ನಾವು ಗಮನ ಹರಿಸಿದ್ದೆ. ಆದರೆ ಯಾವ ರೀತಿಯಾಗಿ ರಿಮೂವ್ ಮಾಡ್ತಾರೆ, ಸಂವಿಧಾನಾತ್ಮಕವಾಗಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 124 ಸಬ್ ಕ್ಲಾಸ್ 4 ಆಗಿರ್ಬೋದು, ಹಾಗೂ 124 ಸಬ್ ಕ್ಲಾಸ್ 5 ನಡಿನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನು ರಿಮೂವ್ ಮಾಡೋದಾಗಿ ನೋಡ್ತಾ ಇದ್ದೇವೆ. ಹಾಗೂ ಹೈಕೋರ್ಟ್ ಜಡ್ಜಸ್ಗಳನ್ನು ರಿಮೂವ್ ಮಾಡ್ತಕ್ಕಂಥ ಹಂತದಲ್ಲಿ ಅಪ್ಲೈ ಆಗುವಂಥ ಆರ್ಟಿಕಲ್ ಅಂದರೆ ಆರ್ಟಿಕಲ್ 217. ಸೊ ವೆರಿ ಇಂಪಾರ್ಟೆಂಟ್. ರಿಮೂವ್ ಮಾಡಲಿಕ್ಕೆ ಇರುವಂಥ ಪ್ರೊಸೆಸ್ ಏನಿದೆ ಅಂದರೆ ರೀಸನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಪ್ರೂವನ್ ಮಿಸ್ಬಿಹೇವಿಯರ್ ಹಾಗೂ ಇನ್ಕೆಪಾಸಿಟಿ ಆಧಾರದ ಮೇಲೆ ಇವರನ್ನು ರಿಮೂವ್ ಮಾಡಲಾಗುತ್ತೆ ಅಂತ. ಮೊದಲ ಹಂತದಲ್ಲಿ ಒಂದು ನೋಟಿಸನ್ನು ಇಶ್ಯೂ ಮಾಡ್ತಾರೆ. ನೋಟಿಸ್ ಅಂತ ಬಂದಾಗ ಇದನ್ನು ಯಾರು ಇನಿಷಿಯೇಟ್ ಮಾಡಬೇಕಾಗುತ್ತೆ? ಇನಿಷಿಯೇಟ್ ಮಾಡುವಂಥ ಹಂತದಲ್ಲಿ MPsಗಳ ಇಂಪಾರ್ಟೆನ್ಸನ್ನು ಕಾಣ್ತಾ ಇದ್ದೇವೆ. ಲೋಕಸಭೆ ಅಂತ ಬಂದಾಗ ಮಿನಿಮಮ್ 100 ಮೆಂಬರ್ಸ್ಗಳು ಇನಿಷಿಯೇಷನನ್ನು ಮಾಡಬೇಕು, ಎಸ್ ಅಂತ ಹೇಳಬೇಕು. ರಾಜ್ಯಸಭೆಯಲ್ಲಿ ಮಿನಿಮಮ್ 50 ಮೆಂಬರ್ಸು ಎಸ್ ಅಂತ ಹೇಳಬೇಕು. ಈ ರೀತಿಯಾಗಿ ಒಂದು ಮೋಷನ್ ಇನಿಷಿಯೇಟ್ ಆಗುತ್ತೆ. ನೋಟಿಸ್ ಆಫ್ ಮೋಷನ್ಗೆ ಸಂಬಂಧಪಟ್ಟಂತೆ ಕಾಣಬಹುದು. ಅಗೇನ್ ಈ ಒಂದು ಮೋಷನನ್ನು ಎಕ್ಸೆಪ್ಟ್ ಮಾಡ್ಕೋಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ ಅನ್ನುವಂಥ ಒಂದು ಅಥಾರಿಟಿ ಯಾರ ಹತ್ರ ಇರುತ್ತೆ ಅಂದರೆ ಪ್ರಿಸೈಡಿಂಗ್ ಆಫೀಸರ್. ಲೋಕಸಭೆ ಅಂತ ಬಂದಾಗ ಸ್ಪೀಕರ್ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ರಾಜ್ಯಸಭೆ ಅಂತ ಬಂದಾಗ ಚೇರ್ಮನ್ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇವರು ಈ ಒಂದು ಮೋಷನನ್ನು ಅಡ್ಮಿಟ್ ಆದರೂ ಮಾಡ್ಬೋದು ಅಥವಾ ರಿಜೆಕ್ಟ್ ಆದರೂ ಮಾಡ್ಬೋದು. ಇದಾದ ನಂತರ ಒಂದು ವೇಳೆ ಅವರು ಅಡ್ಮಿಟ್ ಮಾಡ್ಕೊಂಡಿದ್ದೇ ಆದರೆ ಎನ್ಕ್ವೈರಿ ಕಮಿಟಿ ಫಾರ್ಮೇಷನನ್ನು ಮಾಡಲಾಗುತ್ತೆ. ಎನ್ಕ್ವೈರಿ ಕಮಿಟಿ ಫಾರ್ಮೇಷನ್ ಮಾಡುವಂಥ ಹಂತದಲ್ಲಿ ಒಂದು ಆ್ಯಕ್ಟನ್ನು ಗಮನ ಹರಿಸಬೇಕಾಗುತ್ತೆ. ಆ್ಯಕ್ಟ್ 1968. ಸೊ ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ನೋಡಿದಾಗ 1968 ನಡಿಯಲ್ಲಿ ಒಂದು ಲಾನ ಮಾಡಿದರೆ, ಇಲ್ಲಿ ಒಂದು ಕಮಿಟಿಯನ್ನು ಸೆಟಪ್ ಮಾಡಲಾಗುತ್ತೆ. 3 ಮೆಂಬರನ್ನು ಒಳಗೊಂಡಂಥ ಒಂದು ಕಮಿಟಿಯನ್ನು ಸೆಟಪ್ ಮಾಡಲಾಗುತ್ತೆ. ಈ ಒಂದು ಕಮಿಟಿ ನಡಿಯಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ, ಹಾಗೂ ಹೈಕೋರ್ಟ್ನ ಒಂದು ಚೀಫ್ ಜಸ್ಟಿಸ್ ಇರ್ತಾರೆ, ಹಾಗೂ ಡಿಸ್ಟಿಂಗ್ವಿಶ್ಡ್ ಜುರಿಸ್ಟನ್ನು ಇಲ್ಲಿ ಕಾಣ್ಬೋದು. ಸೊ ಈ ರೀತಿಯಾಗಿ ಯಾರ್ಯಾರು ಮೆಂಬರ್ಸ್ಗಳು ಇರ್ತಾರೆ ಅನ್ನೋದು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ. ಎನ್ಕ್ವೈರಿ ಕಮಿಟಿ ಫಾರ್ಮೇಷನ್ ಆದಮೇಲೆ ಎನ್ಕ್ವೈರಿ ಕಮಿಟಿ ಒಂದು ಸರಿಯಾದಂಥ ಇನ್ವೆಸ್ಟಿಗೇಷನನ್ನು ಮಾಡುತ್ತೆ. ಈ ಒಂದು ಇನ್ವೆಸ್ಟಿಗೇಷನ್ ಅಡಿಯಲ್ಲಿ ಒಂದು ವೇಳೆ ಜಡ್ಜಸ್ಗಳ ಮೇಲೆ ಇರ್ತಕ್ಕಂಥ ಚಾರ್ಜಸ್ ಎಸ್ ಅನ್ನುವಂಥದ್ದಾದರೆ, ಅಥವಾ ಜಡ್ಜಸ್ಗಳಿಗೂ ಸಹ ಇವಾಗ ಒಂದು ಡಿಫೆಂಡ್ ಮಾಡಲಿಕ್ಕೆ ರೈಟ್ ಇರುತ್ತೆ. ಈ ಒಂದು ಹಂತದಲ್ಲಿ ಅವರು ಡಿಫೆಂಡ್ ಮಾಡ್ಬೋದು, ತಮಗೆ ಸಂಬಂಧಪಟ್ಟಂಥ ವಾದವನ್ನು ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಇನ್ವೆಸ್ಟಿಗೇಷನ್ ಹಂತದಲ್ಲಿ. ಇದಾದ ನಂತರ ಒಂದು ವೇಳೆ ಅವರು ಇನ್ಕೆಪಬಲ್ ಇದ್ದಾರೆ ಅಥವಾ ಅವರ ಒಂದು ಬಿಹೇವಿಯರ್ ಏನಾದರೂ, ಅದರಲ್ಲೂ ಮಿಸ್ಬಿಹೇವಿಯರ್ ಏನಾದರೂ ಪ್ರೂವ್ ಆಗಿರುವಂಥ ಹಂತದಲ್ಲಿ ಅವರನ್ನು ರಿಮೂವ್ ಮಾಡುವಂಥ ಪ್ರೊಸೀಜರನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ಕಮಿಟಿ ರಿಪೋರ್ಟ್ನ ಆಧಾರದ ಮೇಲೆ ಏನಾಗುತ್ತೆ ಅಂದರೆ ವೆದರ್ ದೇ ಆರ್ ಗಿಲ್ಟಿ ಆರ್ ನಾಟ್ ಗಿಲ್ಟಿ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಒಂದು ವೇಳೆ ಅವರು ಗಿಲ್ಟಿ ಇದ್ದಾರೆ ಅಂತಂದಾಗ ನೆಕ್ಸ್ಟ್ ಹಂತದಲ್ಲಿ ಪಾರ್ಲಿಮೆಂಟಿಗೆ ಈ ಒಂದು ಪ್ರೊಸೆಸ್ಸು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಪಾರ್ಲಿಮೆಂಟ್ ನಡೆಯಲ್ಲಿ ಒಂದು ವೋಟಿಂಗ್ನ ಆಧಾರದ ಮೇಲೆ, ಸೊ ಎರಡೂ ಹೌಸ್ ನಡೆಯಲ್ಲಿ ಸಪ್ರೇಟ್ ಆಗಿ ಒಂದು ಸ್ಪೆಷಲ್ ಮೆಜಾರಿಟಿಯ ಆಧಾರದ ಮೇಲೆ ವೋಟಿಂಗನ್ನು ಮಾಡಲಾಗುತ್ತೆ. ಇದಾದ ನಂತರ ಫೈನಲ್ ಆಗಿ ಪ್ರೆಸಿಡೆಂಟ್ ಅವರಿಗೆ ಇದನ್ನು ಸೆಂಡ್ ಮಾಡ್ತಾರೆ. ಪ್ರೆಸಿಡೆಂಟ್ ಅವರು ಪ್ರೆಸಿಡೆನ್ಷಿಯಲ್ ಆರ್ಡರ್ನ ಮುಖಾಂತರ ಜಡ್ಜಸ್ಗಳನ್ನು ರಿಮೂವ್ ಮಾಡ್ತಾರೆ. ಈ ಒಂದು ಪ್ರೊಸೆಸ್ ನಮಗೆ ವೆರಿ ಇಂಪಾರ್ಟೆಂಟ್. ಮೊದಲು ಪಾರ್ಲಿಮೆಂಟಲ್ಲೇ ಇನಿಷಿಯೇಟ್ ಆಗುತ್ತೆ, ಎಂಡ್ ಆಗುವಂಥದ್ದು ಪಾರ್ಲಿಮೆಂಟ್ನ ಮುಖಾಂತರ ಪ್ರೆಸಿಡೆಂಟ್ ಅವರಿಗೆ ರೀಚ್ ಆಗೋದನ್ನು ಗಮನ ಹರಿಸ್ಬೋದು. ಇದರ ಮಧ್ಯೆ ಒಂದು ಎನ್ಕ್ವೈರಿ ಕಮಿಟಿನೂ ಸಹ ಬರುತ್ತೆ. ಈ ಒಂದು ಪ್ರೊಸೆಸನ್ನು ನೆನಪಾರುವಂತಿಲ್ಲ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಇವಾಗ ರೀಸೆಂಟಾಗಿ ನೋಡೋದಾದರೆ ಚೀಫ್ ಎಲೆಕ್ಷನ್ ಕಮಿಷನರನ್ನು ರಿಮೂವ್ ಮಾಡಬೇಕು ಅನ್ನುವಂಥದ್ದು ಸಹ ನ್ಯೂಸಲ್ಲಿ ಇದೆ ಅಲ್ವಾ. ಇದರ ಆಧಾರದ ಮೇಲೆ ಈ ಒಂದು ಪ್ರೋಸೆಸ್ ನಮಗೆ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಜಡ್ಜಸ್ಗಳನ್ನು ರಿಮೂವ್ ಮಾಡ್ತಕ್ಕಂಥ ಹಂತದಲ್ಲಿ ಎಕ್ಸಿಕ್ಯೂಟಿವ್ ಮಾತ್ರ ಇಲ್ಲಿ ಹೋಲ್ ರೆಸ್ಪಾನ್ಸಿಬಿಲಿಟಿಯನ್ನು ತೋರಿಸೋದಿಲ್ಲ. ಇಲ್ಲಿ ಪ್ರಾಪರ್ ಆಗಿರ್ತಕ್ಕಂಥ ಪ್ರೋಸೆಸ್ಸನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ.
ಅದರಲ್ಲೂ ಜುಡಿಷಿಯಲ್ ಇಂಡಿಪೆಂಡೆನ್ಸನ್ನು ಎನ್ಶೋರ್ ಮಾಡೋದು ತುಂಬ ಇಂಪಾರ್ಟೆಂಟು. ತುಂಬ ರೇರ್ ಕೇಸಸ್ ನಡಿನಲ್ಲಿ ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ತನಕ ಕಂಪ್ಲೀಟ್ ಆಗಿ ಪ್ರೋಸೆಸ್ ಆಗಿಲ್ಲ, ಫುಲ್ಲಿ ನಾವು ಒಬ್ಬ ಜಡ್ಜಸನ್ನು ರಿಮೂವ್ ಮಾಡಿಲ್ಲ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ರೆಸಿಗ್ನೇಷನ್ ಕೊಡೋದ್ರ ಮುಖಾಂತರ ಈ ಒಂದು ಪ್ರೋಸೆಸ್ ಸ್ಟಾಪ್ ಆಗಿದೆ ಅನ್ನುವಂಥ ಕ್ಲಾರಿಟಿ ನಮಗಿಲ್ಲಿ ಇಂಪಾರ್ಟೆಂಟ್. ಇನ್ನು ಮುಂದಿನದಾಗಿ ಗವರ್ಮೆಂಟ್ ಎಕ್ಸಾಮಿನಿಂಗ್ ಕಂಪ್ಲೈನ್ಸ್ ಬರ್ಡನ್ ಆನ್ MSMEs ಡ್ಯೂ ಟು ವಾರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಎಕಾನಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಇನ್ಕ್ಲೂಸಿವ್ ಗ್ರೋತ್, ಇನ್ಫ್ರಾಸ್ಟ್ರಕ್ಚರ್, ಇನ್ವೆಸ್ಟ್ಮೆಂಟ್ ಮಾಡೆಲ್ ಆಧಾರದ ಮೇಲೆ ಕನೆಕ್ಟ್ ಆಗುವಂಥದ್ದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ MSMEsಗಳು ಪ್ರಸ್ತುತವಾಗಿ ಒಂದು ವೆಸ್ಟರ್ನ್ ಕಾನ್ಫ್ಲಿಕ್ಟಿಂದ ಏನು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದೆ ಅಂತ ಸರ್ಕಾರ ಎಕ್ಸಾಮಿನೇಷನ್ನ ಮಾಡ್ತಾ ಇದೆ. ಯಾವ ರೀತಿಯಂಥ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗಿದೆ ಅನ್ನುವಂಥದ್ದಾದರೆ, ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರುವಂಥ ಒಂದು ಕಾನ್ಫ್ಲಿಕ್ಟ್ನಿಂದಾಗಿ ಶಿಪ್ಪಿಂಗ್ ನಡಿನಲ್ಲಿ ಡಿಸ್ಟ್ರಪ್ಷನ್ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಏನಿರಬಹುದು? ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಇದರಿಂದ ಕಂಪೈಲೆನ್ಸ್ ಬರ್ಡನ್ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಪೇಪರ್ ವರ್ಕ್ ಮಾಡುವಂಥದ್ದಾಗಿರ್ಬೋದು, ಅನ್ಸರ್ಟನಿಟಿ ಸಹ ಹೆಚ್ಚಾಗ್ತಾ ಇದೆ. ಒಂದು ವೇಳೆ ಲಾರ್ಜ್ ಫರ್ಮ್ಸ್ಗಳಾಗಿದ್ದರೆ ಅವ್ರ ಹತ್ರ ಒಂದು ಸರಿಯಾದಂಥ ರಿಸೋರ್ಸಸ್ಗಳಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಲಿಕ್ಕಂತೂ ಸಹ ಟೀಮ್ಗಳಿರುತ್ತೆ, ಸರಿಯಾದಂಥ ಒಂದು ಟೆಕ್ನಾಲಜಿನೂ ಸಹ ಅವರು ಅಳವಡಿಸ್ಕೊಂಡಿರ್ತಾರೆ. ಅದೇ ಇವಾಗ MSMEs ಅದರಲ್ಲೂ ಲಾರ್ಜ್ ಸ್ಕೇಲಲ್ಲಿ ಇರೋದಿಲ್ಲ ಅಲ್ವಾ, ಸ್ಮಾಲ್ ಸ್ಕೇಲಲ್ಲಿ ಇರ್ತಾರೆ. ಇದರಿಂದ ಅವ್ರ ಹತ್ರ ರಿಸೋರ್ಸಸ್ಗಳು ಇರೋದಿಲ್ಲ, ಕಂಪೈಲೆನ್ಸ್ ಟೀಮು ಸಹ ಇರೋದಿಲ್ಲ, ಟೆಕ್ ಸಿಸ್ಟಮು ಸಹ ಸರಿಯಾಗಿ ಇರದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ ಅನ್ನುವಂಥ ಒಂದು ಪ್ರಶ್ನೆ. ಆದರೆ ಆ್ಯಂಡ್ ಅನದರ್ ಥಿಂಗ್ ಅಂತಂದರೆ, MSMEsಗಳ ಮುಖಾಂತರ ಆಲ್ರೆಡಿ ಗೂಡ್ಸ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ಇನ್ನೇನು ಎಕ್ಸ್ಪೋರ್ಟ್ ಮಾಡಬೇಕು ಅನ್ನುವಂಥ ಹಂತದಲ್ಲಿ ಶಿಪ್ಪಿಂಗ್ ಲೆವೆಲಲ್ಲಿ ಏನಾದರೂ ಡಿಸ್ಟ್ರಪ್ಷನ್ ಆದಾಗ ಕಾರ್ಗೋಗಳನ್ನು ಮತ್ತೆ ರಿಟರ್ನ್ ಕಳಿಸ್ತಾರೆ. ಈ ಒಂದು ಹಂತದಲ್ಲಿ ಟೆಂಪ್ರರಿ ನಾವೇನಾದರೂ ಹೋಲ್ಡ್ ಮಾಡಬೇಕು ಅಂದರೂ ಕೂಡ ವೇರ್ ಹೌಸಿಂಗ್ನ ಕಾಸ್ಟನ್ನು MSMEsಗಳು ಭರಿಸಬೇಕಾಗುತ್ತೆ. ಒಂದು ವೇಳೆ ಅದೆಲ್ಲ ಆಗಿಲ್ಲ ಅಂತಂದರೆ ವಾಪಸ್ ಟೌನ್ಗೆ ಕಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸರಿಯಾದಂಥ ಪ್ರೊಸೆಸನ್ನು ಫಾಲೋ ಮಾಡಬೇಕು. ಇಲ್ಲಿನೂ ಸಹ ಕಾಸ್ಟ್ ಆಗುತ್ತೆ ಅಂತ ಗಮನ ಹರಿಸ್ಬೋದು. ಇಲ್ಲಿ ಯಾವುದೇ ರೀತಿಯಾಗಿ ಅವ್ರಿಗೆ ಬೆನಿಫಿಟು ಸಿಗೋದಿಲ್ಲ, ರಿಲೀಫ್ ಸ್ಕೀಮನ್ನು ಸಹ ನಾವು ಕಾಣ್ತಾ ಇಲ್ಲ. ಸೊ ಶಿಪ್ಪಿಂಗ್ಗೆ ಸಂಬಂಧಪಟ್ಟಂಥ ಒಂದು ಡಿಸ್ರಪ್ಷನ್ ಇದೆಯಲ್ಲ, ಬಿಗ್ಗೆಸ್ಟ್ ಕನ್ಸರ್ನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಸಾರ್ತಿ ಏನಾಗುತ್ತೆ, ರಿಟರ್ನ್ ಮಾಡಿರುವಂಥದ್ದಾಗಿರ್ಬೋದು, ಸೆಂಡ್ ಬ್ಯಾಕ್ ಮಾಡಿರ್ತಕ್ಕಂಥ ಕಂಡೀಷನ್ಗಳನ್ನು ನಾವು ನೋಡಿದಾಗ ಕನ್ಫ್ಯೂಷನನ್ನು ಸಹ ಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ಸಮ್ಟೈಮ್ಸ್ ಕೆಲವೊಂದಿಷ್ಟು ಪೋರ್ಟ್ಗೆ ಡೈರೆಕ್ಟಾಗಿ ಕಳಿಸ್ಬೇಕು ಅನ್ನೋಂಥ ಪ್ಲ್ಯಾನಿಂಗನ್ನು ಮಾಡಿರ್ತಾರಲ್ಲ, ಮಲ್ಟಿಪಲ್ ಪೋರ್ಟ್ ನಡಿನಲ್ಲಿ ಇವಾಗ ಸ್ಟಾಪ್ ಆಗ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ ಬಿಕಾಸ್ ಆಫ್ ಡಿಸ್ರಪ್ಷನ್ ಕಂಡೀಷನ್. ಸೊ ಇದರಿಂದಲೂ ಸಹ ಲಾಜಿಸ್ಟಿಕ್ ಕಾಸ್ಟ್ಗಳು ಸಹ ಹೆಚ್ಚಾಗ್ತಾ ಇದೆ. ಒಂದು ಪೋರ್ಟ್ಗೆ ಡೈರೆಕ್ಟಾಗಿ ನಾವು ಸೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಕಂಪೈಲೆನ್ಸ್ ರೂಲ್ಸ್ಗಳನ್ನು ಸಹ ಈ ಒಂದು ಹಂತದಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಬರ್ಡನನ್ನು ಕ್ರಿಯೇಟ್ ಮಾಡ್ತಾ ಬರ್ತಾ ಇದೆ. ಆ್ಯಂಡ್ ಅಗೇನ್ ಕಂಟ್ರೀಸ್ಗಳು ಟಾರಿಫನ್ನು ವಿಧಿಸ್ತಾ ಇದ್ದಾವೆ, ಕೋಟಾಸ್ಗಳನ್ನು ವಿಧಿಸ್ತಾ ಇದ್ದಾವೆ. ಇದರಿಂದನೂ ಕೂಡ ಒಂದು ಬರ್ಡನ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಯುರೋಪಿಯನ್ ರಾಷ್ಟ್ರಗಳು ಇವತ್ತು ಟಾರಿಫನ್ನು ವಿಧಿಸ್ತಾ ಇದ್ದಾವೆ. ಇಲ್ಲಿ ಒಂದು ಎಕನಾಮಿಕ್ ಇಂಪ್ಯಾಕ್ಟ್ ಅಂತ ಗಮನ ಹರಿಸಿದಾಗ ಕಾಸ್ಟ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಕಸ್ಟಮ್ ಡ್ಯೂಟೀಸ್ಗಳಿಗೆ ಸಂಬಂಧಪಟ್ಟಂತೆ ಪೆನಾಲ್ಟೀಸ್ಗಳನ್ನು ವಿಧಿಸ್ತಕ್ಕಂಥ ಹಂತದಲ್ಲಿ ಸ್ಟೋರೇಜ್ಗೆ ಸಂಬಂಧಪಟ್ಟಂತೆ ಕಾಸ್ಟನ್ನು ಸಹ ಭರಿಸಬೇಕಾಗಿದೆ. ಜೊತೆಗೆ ಶಿಪ್ಮೆಂಟು ಸಹ ತುಂಬ ಡಿಲೇ ಆಗ್ತಾ ಇರುವಂಥ ಕಂಡೀಷನನ್ನು ಕಾಣ್ತಾ ಇದ್ದೇವೆ. ಜನರಲಿ MSMEs ನಡಿಯಲ್ಲಿ ಒಂದು ವರ್ಕಿಂಗ್ ಕ್ಯಾಪಿಟಲು ತುಂಬ ಕಡಿಮೆ ಇರುತ್ತಲ್ವಾ, ಅಗೇನ್ ಒಂದು ಸ್ಟ್ರೆಸ್ಸನ್ನು ಸಹ ಕ್ರಿಯೇಟ್ ಮಾಡ್ತಾ ಇದೆ. ಹಾಗೂ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ಸು ಸಹ ರೆಡ್ಯೂಸ್ ಆಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. MSME ಸೆಕ್ಟರ್ ನಡಿನಲ್ಲಿ ಕೆಲವೊಂದಿಷ್ಟು ಸ್ಟ್ರಕ್ಚರಲ್ ಇಶ್ಯೂಸ್ಗಳನ್ನು ನಾವು ಕಾಣ್ತೇವೆ. MSMEs ನಡಿಯಲ್ಲಿ ಟೆಕ್ನಾಲಜಿಯನ್ನು ಹೆಚ್ಚು ಅಳವಡಿಸ್ಕೊಂಡಿರೋದಿಲ್ಲ, ಮ್ಯಾನ್ಯುವಲ್ ಟೂಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಸ್ಪ್ರೆಡ್ಶೀಟ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ. ಹಾಗೂ ಕಂಪೈಲೆನ್ಸ್ ಸಿಸ್ಟಮನ್ನು ಇಂಟಿಗ್ರೇಟ್ ಮಾಡ್ತಕ್ಕಂಥದ್ದು ಇಲ್ಲಿ ನಾವು ಕಾಣೋದಿಲ್ಲ, ರೂಲ್ಸನ್ನು ಫಾಲೋ ಮಾಡ್ತಕ್ಕಂಥದ್ದು ಅಷ್ಟೊಂದು ಸರಿಯಾಗಿ ಕಾಣೋದಿಲ್ಲ. ಸೊ ಹಾಗಾಗಿ ಎರರ್ಸ್ಗಳು ಸಹ ಇಲ್ಲಿ ಹೆಚ್ಚಾಗ್ತಿರ್ತವೆ. ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸನ್ನು ಸಹ ನಾವು MSMEs ನಡಿನಲ್ಲಿ ಕಾಣ್ತಾ ಇದ್ದೇವೆ ಅಂತ ಹೇಳ್ಬೋದು. ಇಲ್ಲಿ ಸರ್ಕಾರ ಅದರಲ್ಲೂ ಇಂಟರ್ ಮಿನಿಸ್ಟ್ರಲ್ ಮೀಟಿಂಗ್ ನಡಿನಲ್ಲಿ ಕಾಮರ್ಸ್ ಮಿನಿಸ್ಟ್ರಿ ಆಗಿರ್ಬೋದು ಅಥವಾ ಪೋರ್ಟ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ ವೇಸ್ಗೆ ಸಂಬಂಧಪಟ್ಟಂಥ ಒಂದು ಮಿನಿಸ್ಟ್ರಿ ಆಗಿರ್ಬೋದು, ಒಂದು ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪೋರ್ಟ್ ಅಥಾರಿಟೀಸ್ಗಳ ಒಂದು ಇನ್ವಾಲ್ವ್ಮೆಂಟನ್ನು ಕಾಣ್ತಾ ಇದ್ದೀವಿ. ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲು ಸಹ ಇನ್ವಾಲ್ವ್ ಆಗ್ತಾ ಇರೋದನ್ನು ಗಮನ ಹರಿಸಿದ್ವಿ. ಎಲ್ಲರೂ ಸೇರಿ ಒಂದು ಸ್ಥಿತಿಗತಿಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದನ್ನು ಒಂದು ಕನ್ಸರ್ನ್ ಇದೆ ಇಲ್ಲಿ. ಅದರಲ್ಲೂ MSMEsಗೆ ಯಾವ ರೀತಿ ಅಂತ ಇಂಪ್ಯಾಕ್ಟ್ ಆಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಟ್ರಿಪಲ್ ವೇ ನಡಿಯಲ್ಲಿ ಪ್ರಾಬ್ಲಮ್ MSMEsಗೆ ಆಗ್ತಾ ಇದೆ. ಒಂದು ಹಂತದಲ್ಲಿ ಲಾಜಿಸ್ಟಿಕ್ ಡಿಸ್ಟ್ರಪ್ಷನ್ ಆಗ್ತಾ ಇರುವಂಥದ್ದು, ಹಾಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಫಾಲೋ ಮಾಡ್ತಕ್ಕಂಥ ಹಂತದಲ್ಲಿ ಕಂಪೈಲೆನ್ಸ್ ಬರ್ಡನ್ನ ಕಾಣ್ತಾ ಇದ್ದೇವೆ, ಹಾಗೂ ಕಾಸ್ಟ್ ಎಸ್ಕಲೇಷನ್ಗೆ ಸಂಬಂಧಪಟ್ಟಂಥ ಇಶ್ಯೂವನ್ನು ಗಮನ ಹರಿಸ್ಬೋದು. MSMEs ರಿಲೇಟೆಡ್ ಇರುವಂತೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಒಂದು ಹಂತದಲ್ಲಿ MSMEsಗೆ ಸಂಬಂಧಿಸಿದಂಥ ಬೇಸಿಕ್ ಇನ್ಫಾರ್ಮೇಷನ್ಸನ್ನು ಅಥವಾ ನಮ್ಮ ಒಂದು ಆರ್ಥಿಕತೆಗೆ ಯಾವ ರೀತಿಯಾಗಿ ಇದು ಬ್ಯಾಕ್ ಬೋನ್ ಆಗಿದೆ ಅನ್ನೋದನ್ನು ಸಹ ನಾವು ಗಮನ ಹರಿಸಬೇಕಾಗುತ್ತೆ. ನಮ್ಮ GDPಯ 30% ಕಾಂಟ್ರಿಬ್ಯೂಷನನ್ನು MSME ಮಾಡ್ತಾ ಇದೆ. ಎಕ್ಸ್ಪೋರ್ಟ್ ಅಂತ ಬಂದಾಗ ನಿಯರ್ಲಿ 45 to 50% ಎಕ್ಸ್ಪೋರ್ಟ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇರುವಂಥದ್ದು MSME ಸೆಕ್ಟರ್.
ಮೇಜರ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಸರ್ವಿಸ್ ನಡಿಯಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಅಗೇನ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಸಹ ಕ್ರಿಯೇಟ್ ಮಾಡ್ತಾ ಇದೆ. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಹಂತದಲ್ಲಿ ಮೊದಲ ಸೆಕ್ಟರ್ ಅಂದರೆ ಅಗ್ರಿಕಲ್ಚರ್, ಆಫ್ಟರ್ ದ ಅಗ್ರಿಕಲ್ಚರ್ MSME ಅಂತ ಅನಿಸ್ಕೊಳ್ಳುತ್ತೆ. ಸೆಕೆಂಡ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸೆಕ್ಟರ್ ಆಗಿದೆ ಅಂತ ಹೇಳ್ಬೋದು. ಜನರಲಿ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಕ್ಲಿಯರ್ ಆಗಿ ಗೊತ್ತಾಯ್ತು ಅಲ್ವಾ? ಹಾಗೂ ಇದು ಇನ್ಕ್ಲೂಸಿವ್ ಗ್ರೋತನ್ನು ಪ್ರಮೋಟ್ ಮಾಡ್ತಾ ಇದೆ. ರೂರಲ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ ಅಂತ ಬಂದಾಗ ಸಪೋರ್ಟ್ ಮಾಡ್ತಾ ಇದೆ. ರೀಜನಲ್ ಲೆವೆಲಲ್ಲಿ ಒಂದು ಬ್ಯಾಲೆನ್ಸನ್ನು ತರ್ತಕ್ಕಂಥ ಹಂತದಲ್ಲಿ ವುಮನ್ಗೆ ಸಂಬಂಧಿಸಿದ ಒಂದು ಎಂಪವರ್ಮೆಂಟನ್ನು ಸಹ ಇದು ಎನ್ಶೋರ್ ಮಾಡ್ತಾ ಇದೆ ಅಂತ ಹೇಳ್ಬೋದು. MSMEs ಅಂತ ಬಂದಾಗ ಒಂದು ಪ್ರಾಪರ್ ಆಗಿರ್ತಕ್ಕಂತಹ ಲೀಗಲ್ ಡೆಫಿನೇಷನ್ ಇಂಪಾರ್ಟೆಂಟ್ ಅಲ್ವಾ? 2006ರಲ್ಲಿರುವಂತಹ ಒಂದು ಆ್ಯಕ್ಟ್ ಹೇಳುತ್ತೆ ನಮಗೆ, MSME ಡೆವಲಪ್ಮೆಂಟ್ ಆ್ಯಕ್ಟ್ ಅಂತ ಹೇಳ್ಬೋದು. ಈ ಒಂದು ಆ್ಯಕ್ಟ್ನ ಮುಖಾಂತರ ಡೆಫಿನೇಷನನ್ನು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಅಗೇನ್ 2022ರಲ್ಲಿ ಒಂದು ಕ್ರೈಟೀರಿಯಾವನ್ನು ರಿವೈಸ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಹಾಗೂ ಟರ್ನ್ ಓವರ್ಗೆ ಸಂಬಂಧಪಟ್ಟಂತೆ. ಇಲ್ಲಿ MSMEs ಅಂತಂದರೆ ಮೈಕ್ರೋ ಅಂತ ಹೇಳ್ತೇವೆ, ಸ್ಮಾಲ್ ಅಂತ ಹೇಳ್ತೇವೆ, ಮೀಡಿಯಮ್ ಅಂತ ಹೇಳ್ತೇವೆ. ಮೈಕ್ರೋ ಅಂತ ಬಂದಾಗ ಯಾವ ರೀತಿ ಅಂತ ಇನ್ವೆಸ್ಟ್ಮೆಂಟ್ ಲಿಮಿಟನ್ನು ಹೊಂದಬೇಕು, ಟರ್ನ್ ಓವರ್ ಲಿಮಿಟನ್ನು ಹೊಂದಬೇಕು. ಮೈಕ್ರೋ ಅಂತ ಬಂದಾಗ ಪ್ರಸ್ತುತವಾಗಿ ಎಷ್ಟಿದೆ ಅಂತಂದರೆ ನಿಯರ್ಲಿ 1 crore ಅಷ್ಟು ಹೊಂದಬೇಕಾಗುತ್ತೆ. ಸ್ಮಾಲ್ ಅಂತ ಬಂದಾಗ ಇನ್ವೆಸ್ಟ್ಮೆಂಟ್ ನಡಿನಲ್ಲಿ 10 crore ಮ್ಯಾಕ್ಸಿಮಮ್ ಲಿಮಿಟನ್ನು ಕಾಣ್ತಾ ಇದ್ದೇವೆ. 50 crore ಮೀಡಿಯಮ್ ನಡಿನಲ್ಲಿ ಇರುತ್ತೆ. ಅಗೇನ್ ಟರ್ನ್ ಓವರ್ ಅಂತ ಬಂದಾಗ ಮೈಕ್ರೋ ನಡಿನಲ್ಲಿ 5 crore ಇದೆ, ಹಾಗೂ ಸ್ಮಾಲ್ ಅಂತ ಬಂದಾಗ 50 crores ಇದೆ, ಮೀಡಿಯಮ್ ಅಂತ ಬಂದಾಗ 250 crores. ಇದು ಟರ್ನ್ ಓವರ್ಗೆ ಸಂಬಂಧಪಟ್ಟಂತೆ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದರೆ. ಈ ಒಂದು ಟೇಬಲ್ ನಿಮಗೆ ಇಂಪಾರ್ಟೆಂಟ್. ಮೊದಲ ಹಂತದಲ್ಲಿ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಹಾಗೂ ಟರ್ನ್ ಓವರ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ಬೋದು. MSME ಸೆಕ್ಟರನ್ನು ಇಂಡಸ್ಟ್ರಿ ಹಾಗೂ ಸರ್ವಿಸ್ ಸೆಕ್ಟರ್ನ ಬ್ಯಾಕ್ ಬೋನ್ ಅಂತ ಹೇಳ್ತಾರೆ. ಇಲ್ಲಿ ಸರ್ಕಾರ MSME ಸೆಕ್ಟರನ್ನು ಪ್ರಮೋಟ್ ಮಾಡಲಿಕ್ಕೆ ಅಂತಲೇ ಕೆಲವೊಂದಿಷ್ಟು ಇನಿಷಿಯೇಟಿವನ್ನು ತೆಗೆದುಕೊಂಡಿದೆ. ಫಾರ್ಮಲೈಸೇಷನನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಉದ್ಯಮ ರಿಜಿಸ್ಟ್ರೇಷನ್ ಇಂಪಾರ್ಟೆಂಟ್. ಉದ್ಯಮ ರಿಜಿಸ್ಟ್ರೇಷನ್ ಅಡಿಯಲ್ಲಿ ಎಲ್ಲ MSMEsಗಳು ರಿಜಿಸ್ಟ್ರೇಷನ್ನ ಮಾಡಬೇಕು. ಇದರಿಂದ MSME ಸೆಕ್ಟರ್ಗೆ ಇರ್ತಕ್ಕಂಥ ಬೆನಿಫಿಟನ್ನು ಅವ್ರು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹಾಗೂ ಕೋಲ್ಯಾಟ್ರಲ್ ಫ್ರೀ ಆಗಿರ್ತಕ್ಕಂಥ ಲೋನ್ಸ್ಗಳನ್ನು ಸಹ ಒದಗಿಸ್ತಾರೆ. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ನಡಿಯಲ್ಲೂ ಸಹ MSMEsಗಳಿಗೆ ಅಲೋಕೇಶನ್ಸ್ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೂ ಸೆಲ್ಫ್ ಎಂಪ್ಲಾಯ್ಮೆಂಟನ್ನು ಪ್ರಮೋಟ್ ಮಾಡ್ತಕ್ಕಂಥ ಹಂತದಲ್ಲಿಯೂ ಸಹ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮನ್ನು ಕಾಣಬಹುದು. ಅಗೇನ್ MSME ಸೆಕ್ಟರ್ನ ಒಂದು ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ವರ್ಲ್ಡ್ ಬ್ಯಾಂಕು ಸಹ ಸಪೋರ್ಟ್ ಮಾಡ್ತಾ ಇರತಕ್ಕಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೇವೆ. ಇದರಿಂದ ಒಂದು ಕಾಂಪಿಟೇಟಿವ್ನೆಸ್ಸು ಬೂಸ್ಟ್ ಆಗುವಂಥದ್ದು. ಸರ್ಕಾರ ಪ್ರೊಕ್ಯೂರ್ ಮಾಡುವಂಥ ಹಂತದಲ್ಲಿ 25% MSMEಸಿಂದ ಪ್ರೊಕ್ಯೂರ್ ಮಾಡಬೇಕು ಅನ್ನುವಂಥ ಒಂದು ಪಾಲಿಸಿಯನ್ನು ಫಾಲೋ ಮಾಡುತ್ತೆ. ದೇರ್ ಆರ್ ಸಮ್ ಚಾಲೆಂಜಸ್. ಫಿನಾನ್ಷಿಯಲ್ ಇಶ್ಯೂ ಇದ್ದೇ ಇದೆ ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ. ಆ್ಯಂಡ್ ಅಗೇನ್ NPAನೂ ಸಹ ಹೆಚ್ಚಾಗ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳ್ತೇವೆ. ಹಾಗೂ ಲಿಮಿಟೆಡ್ ಆಗಿರುವಂಥ ಒಂದು ಕ್ರೆಡಿಟ್ ಅವೈಲೇಬಲ್ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಪ್ರಸ್ತುತವಾಗಿಯೂ ಸಹ ಕಂಪೈಲೆನ್ಸ್ ಬರ್ಡನ್ ಅಂತ ಬಂದಾಗ GST ಫೈಲಿಂಗ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಪ್ರೊಸೀಜರನ್ನು ಕಾಣುವಂಥದ್ದಾಗಿರ್ಬೋದು, ಲೇಬರ್ ಲಾಸನ್ನು ಫಾಲೋ ಮಾಡುವಂಥ ಹಂತದಲ್ಲಿ ಟೆಕ್ನಾಲಜಿಕಲ್ಲೂ ಸಹ ಒಂದು ಗ್ಯಾಪನ್ನು ನಾವು ಕಾಣ್ತಾ ಇದ್ದೇವೆ. ಡಿಜಿಟಲ್ ಅಡಾಪ್ಷನು ತುಂಬ ಕಡಿಮೆ ಇದೆ MSME ಸೆಕ್ಟರ್ ನಡಿಯಲ್ಲಿ. ಇನೋವೇಷನು ಸಹ ತುಂಬ ಕಡಿಮೆ ಇರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ತಾ ಇವೆ. ಮಾರ್ಕೆಟ್ ಇಶ್ಯೂ ಅಂತ ಬಂದಾಗ ಲಾರ್ಜ್ ಫರ್ಮ್ಸ್ಗಳು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಗೂಡ್ಸ್ಗಳಿಗೆ ಹೆಚ್ಚು ಎಡ್ಜ್ ಇರುತ್ತೆ. ಇದರಿಂದ ಒಂದು ಕಾಂಪಿಟೇಷನ್ ಅಂತ ಬಂದಾಗ MSMEsಗಳು ಸಾಕಷ್ಟು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗತ್ತೆ. ಇಂಪೋರ್ಟ್ ಹಂತದಲ್ಲಿ ಆಗಿರ್ಬೋದು, ಎಕ್ಸ್ಪೋರ್ಟ್ ಹಂತದಲ್ಲೂ ಸಹ ಪ್ರಾಬ್ಲಮ್ಸ್ಗಳು ಜನರಲಿ ಇದ್ದೇ ಇರುತ್ತೆ MSME ಸೆಕ್ಟರ್ ನಡೆಯಲ್ಲಿ. ಅಗೇನ್ ಇವಾಗ ಪ್ರಸ್ತುತವಾಗಿ ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರುವಂಥ ಒಂದು ಕಾನ್ಫ್ಲಿಕ್ಟ್ ಅಥವಾ ಶಿಪ್ಪಿಂಗ್ ಸಂಬಂಧಪಟ್ಟಂಥ ಇಶ್ಯೂ ಸಾಕಷ್ಟು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಸರ್ಕಾರ ಇವಾಗ ಒಂದು ಚರ್ಚೆಯನ್ನು ಮಾಡ್ತಾ ಇದೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್. ಹಾಗಾಗಿ ನಾವು ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು ಈ ಒಂದು ಸೆಕ್ಟರನ್ನು ಸುಧಾರಣೆ ಮಾಡುವಂಥ ಹಂತದಲ್ಲಿ ಕಂಪೈಲೆನ್ಸ್ ಪ್ರೊಸೆಸನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಹೋಗಬೇಕು. ಸಿಂಪ್ಲಿಫಿಕೇಷನ್ ಮಾಡೋದ್ರ ಮುಖಾಂತರ ಇವರಿಗೆ ಸಪೋರ್ಟ್ ಸಿಕ್ಕತ್ತೆ ಅಲ್ವಾ? ಕ್ರೆಡಿಟ್ ಎಕ್ಸೆಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ತೆಗೆದುಕೊಂಡು ಬರೋದ್ರ ಮುಖಾಂತರ, ಹಾಗೂ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ಸನ್ನು ಡೆವಲಪ್ ಮಾಡೋದ್ರ ಮುಖಾಂತರ, ಟೆಕ್ನಾಲಜಿನ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಯಾವ ರೀತಿಯಂಥ ಪ್ರಾಬ್ಲಮ್ಸ್ಗಳಿದ್ದಾವೆ ಅದೇ ರೀತಿಯಂಥ ಸೊಲ್ಯೂಷನ್ಸನ್ನು ತರಲಿಕ್ಕೆ ಇಲ್ಲಿ ಮುಂದಾಗಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡಿಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಉದ್ಯಮ ಪೋರ್ಟಲ್ ನಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡೋದ್ರ ಮುಖಾಂತರ ಒಂದು ಫಾರ್ಮಲೈಸೇಷನ್ ಆಗುತ್ತೆ ಅನ್ನೋದು ಸಹ ಕ್ಲಿಯರಾಗಿ ಗೊತ್ತಿರಲಿ. ಎಕ್ಸಾಮಲ್ಲಿ ಯೋಜನೆಗಳ ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಮೇನ್ಸಲ್ಲೂ ಸಹ ತುಂಬ ಇಂಪಾರ್ಟೆಂಟಾಗಿ ಡೈಮೆನ್ಷನ್ಸ್ಗಳನ್ನು ನಾವು ಕವರ್ ಮಾಡ್ಬೋದು. ಇನ್ನು ಮುಂದಿನದಾಗಿ ರೀಬಿಲ್ಡಿಂಗ್ ಟೈಸ್. ಇಂಡಿಯಾ ಮಸ್ಟ್ ಅಪ್ರೋಚ್ ಫಾರಿನ್ ರಿಲೇಷನ್ಸ್ ವಿತ್ ಮೋರ್ ಪ್ರಾಗ್ಮೆಟಿಸಮ್, ಲೆಸ್ ಎಮೋಷನ್. ಈ ಒಂದು ಇಶ್ಯೂ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಭಾರತ ಟರ್ಕಿ ರಾಷ್ಟ್ರದೊಂದಿಗೆ ಹಾಗೂ ಅಜರ್ಬೈಜಾನ್ದೊಂದಿಗೆ ಎಂಗೇಜ್ಮೆಂಟನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರೋದಾಗಿ ಗಮನಿಸ್ತಾ ಇದ್ದೇವೆ. ಇದಕ್ಕೆ ಕಾರಣಗಳು ಏನಿರಬಹುದು ಅನ್ನೋದಾದರೆ, ಭಾರತದ ಮೇಲೆ ಒಂದು ಟೆರರ್ ಅಟ್ಯಾಕ್ ಆಗಿರ್ತಕ್ಕಂಥ ಹಂತದಲ್ಲಿ ಭಾರತ ಆಪರೇಷನ್ ಸಿಂಧೂರನ್ನು ಲಾಂಚ್ ಮಾಡುತ್ತೆ. ಈ ಒಂದು ಹಂತದಲ್ಲಿ ಟರ್ಕಿ ಆಗಿರ್ಬೋದು, ಅಜರ್ಬೈಜಾನ್ ಆಗಿರ್ಬೋದು ಭಾರತದ ಒಂದು ಆ್ಯಕ್ಷನ್ಗೆ ಕ್ರಿಟಿಸೈಸ್ ಮಾಡಿರ್ತಾರೆ.
ಇದರಿಂದ ಗೊತ್ತಾಗುತ್ತೆ ಟರ್ಕಿ ಮತ್ತು ಅಜರ್ಬೈಜಾನ್ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಸ್ಥಿತಿಗತಿಗಳನ್ನು. ಸೊ ಹಾಗಾಗಿ ಭಾರತ ಇವಾಗ ಪ್ರಸ್ತುತವಾಗಿ ಒಂದು ಡಿಪ್ಲೊಮ್ಯಾಟಿಕ್ ಡಿಸ್ಟೆನ್ಸಿಂಗ್ ಏನಿದೆಯಲ್ಲ ಅದನ್ನು ಹೋಗಲಾಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರತ ಎಂಗೇಜ್ಮೆಂಟ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ನಾವು ಒಂದು ರಾಷ್ಟ್ರದೊಂದಿಗೆ ಹೆಲ್ದಿ ರಿಲೇಷನನ್ನು ಹೊಂದಿಲ್ಲ ಅಂದರೆ ಏನಾಗುತ್ತೆ? ಮೊದಲ ಹಂತದಲ್ಲಿ ಟ್ರೇಡ್ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸರಿಯಾದಂಥ ಒಂದು ಟ್ರೇಡ್ ರಿಲೇಷನನ್ನು ಹೊಂದಲಿಕ್ಕೆ ಆಗೋದಿಲ್ಲ. ಅಗೇನ್ ಟೂರಿಸಮ್ ಮೇಲೂ ಸಹ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ಪಬ್ಲಿಕ್ ಬೈಕಾಟು ಸಹ ಕ್ರಿಯೇಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಒಂದು ಡಿಪ್ಲೊಮ್ಯಾಟಿಕ್ ಫ್ರೀಸನ್ನು ನಾವು ಕಾಣ್ತೇವೆ ಅಂತ ಹೇಳ್ಬೋದು. ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಅನ್ಸರ್ಟನಿಟಿಯನ್ನು ನೋಡಿದಾಗ ಎಲ್ಲ ರಾಷ್ಟ್ರದೊಂದಿಗೆ ರಿಲೇಷನನ್ನು ಸರಿಯಾಗಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ. ಅದರಲ್ಲೂ ಜಿಯೋಪೊಲಿಟಿಕಲ್ ಡೈಮೆನ್ಷನ್ಸನ್ನು ನಾವು ಗಮನ ಹರಿಸಿದಾಗ ರೀಜನಲ್ ಲೆವೆಲಲ್ಲಿ ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗ್ಬೋದು. ಇವಾಗ ನೋಡಿ, ಭಾರತ ಒಂದೆಡೆ, ಅರ್ಮೇನಿಯಾ ಒಂದೆಡೆ ಹಾಗೂ ಗ್ರೀಸ್ ಒಂದೆಡೆ ಆದಾಗ ಇನ್ನೊಂದೆಡೆ ಟರ್ಕಿ ಮತ್ತು ಅಜರ್ಬೈಜಾನ್ ಇವತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತಂದ ಬಂದಾಗ ರೀಜನಲ್ ಲೆವೆಲಲ್ಲಿ ಒಂದು ಗ್ರೂಪ್ಗಳು ಕ್ರಿಯೇಟ್ ಆಗುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ರೀಜನಲ್ ಲೆವೆಲಲ್ಲಿ ಒಂದು ಪೋಲರೈಸೇಷನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಈ ಒಂದು ರಿಸ್ಕನ್ನು ನಾವು ತಡೆಗಟ್ಟಬೇಕು ಅಂತಂದರೆ ಟರ್ಕಿ ಹಾಗೂ ಅಜರ್ಬೈಜಾನ್ ಜೊತೆಗೆ ಸರಿಯಾದಂತಹ ಒಂದು ರಿಲೇಷನನ್ನು ಹೊಂದೋದ್ರ ಮುಖಾಂತರ ಕಾನ್ಫ್ಲಿಕ್ಟ್ಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ನಾವು ನಮ್ಮ ಇಂಟ್ರೆಸ್ಟ್ನ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಹೊರತಾಗಿ ಯಾವುದೇ ರೀತಿಯಾಗಿ ರಿಯಾಕ್ಟಿವ್ ಆಗಿರ್ತಕ್ಕಂಥ ಪಾಲಿಸಿನ ತರುವಂಥದ್ದಾಗಲಿ ಅಥವಾ ಎಮೋಷ್ನಲ್ ಆಗಿ ಪಾಲಿಸೀಸ್ಗಳನ್ನು ತರುವಂಥದ್ದಾಗಲಿ ಮಾಡಬಾರ್ದು ಅಂತ ಆಥರ್ ಅವರಲ್ಲಿ ಹೇಳ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿ ಇವಾಗ ಏನಾದರೂ ಕಾನ್ಫ್ಲಿಕ್ಟ್ ಎಲ್ಲಾದರೂ ಆದರೆ ಇಮಿಡಿಯೇಟಾಗಿ ಸ್ಪ್ರೆಡ್ ಆಗ್ತಾ ಇರುವಂತಹ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಇದರಿಂದಾಗಿ ಲಾಂಗ್ ಟರ್ಮಲ್ಲಿ ರಾಷ್ಟ್ರಗಳ ಮಧ್ಯೆ ಇರತಕ್ಕಂತಹ ರಿಲೇಷನ್ನೇ ಹಾಳಾಗ್ತಾ ಇರುವಂಥದ್ದನ್ನು ಗಮನ ಹರಿಸ್ಬೋದು. ಗ್ಲೋಬಲ್ ಲೆವೆಲಲ್ಲಿ ಕಾನ್ಫ್ಲಿಕ್ಟ್ಗಳು ಸ್ಟ್ರಾಂಗ್ ಆಗಿ ಸ್ಪ್ರೆಡ್ ಆಗುವಂತಹ ಹಂತದಲ್ಲಿ ಇದೊಂದು ಓವರ್ ರಿಯಾಕ್ಷನ್ ಆಗಿದೆ ಅಲ್ವಾ. ಸೊ ಒಂದು ಸ್ಟ್ರಾಟಜಿಕ್ ಇಂಟ್ರೆಸ್ಟನ್ನು ಸಹ ಇದು ಹಾರ್ಮ್ ಮಾಡುತ್ತೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಭಾರತ ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ಎನ್ಶೋರ್ ಮಾಡಬೇಕಾಗುತ್ತೆ ಹಾಗೂ ಮಲ್ಟಿ ಅಲೈನ್ಮೆಂಟನ್ನು ಸಹ ಎನ್ಶೋರ್ ಮಾಡಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ಎಲ್ಲರೂ ಸಹ ನಮಗೆ ಪಾರ್ಟ್ನರ್ಸ್ ಆಗ್ತಾರೆ, ಎಂಗೇಜ್ಮೆಂಟ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಇಲ್ಲಿ ಒಂದು ಪಾಕಿಸ್ತಾನ್ ಲಿಂಕ್ ಆಗಿರ್ತಕ್ಕಂಥ ಕಂಟ್ರೀಸ್ಗಳಾಗಿದ್ದಾವೆ. ಯಾವ ರೀತಿಯಾದಂತಹ ಒಂದು ಎಂಗೇಜ್ಮೆಂಟನ್ನು ಮಾಡ್ತೇವೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನ್ಯಾಷನಲ್ ಇಂಟ್ರೆಸ್ಟ್ ವರ್ಸಸ್ ಡಿಪ್ಲೊಮ್ಯಾಸಿ ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟು ಅನ್ನುವಂತಹ ನಿಟ್ಟಿನಲ್ಲಿ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇವರ ಒಂದು ಕೋರ್ ಐಡಿಯಾ ಅಂತಂದರೆ ಬೇಸಿಕಲಿ ಇಂಟ್ರೆಸ್ಟ್ ಇಂಪಾರ್ಟೆಂಟ್ ದೆನ್ ಎಮೋಷನ್ ಅನ್ನುವಂಥದ್ದನ್ನು ಗಮನಿಸ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯನ್ ಫಾರಿನ್ ಪಾಲಿಸಿ. ರೀಜನಲ್ ಲೆವೆಲಲ್ಲಿ ಒಂದು ಕಾನ್ಫ್ಲಿಕ್ಟ್ ಅಥವಾ ರಿಸ್ಕ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ. ಯಾವ ರೀತಿಯಾದ ಚಾಲೆಂಜಸ್ ಇದೆ ನೇಬರಿಂಗ್ ಕಂಟ್ರಿಯೊಂದಿಗೆ ಅನ್ನೋದು ಸಹ ನಮಗಿಲ್ಲಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ಈ ಒಂದು ಇಶ್ಯೂವನ್ನು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಟರ್ನಿಂಗ್ ಅಪ್ ವೋಟರ್ಸ್ ಎಂಥೂಸಿಯಾಸಮ್ ಈಸ್ ಅ ಸೈನ್ ಆಫ್ ಅ ಹೆಲ್ದಿ ಡೆಮೋಕ್ರಸಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡಿದಾಗ ರೀಸೆಂಟಾಗಿ ಅಸ್ಸಾಂ, ಪುಡುಚೇರಿ, ಕೇರಳದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೆದಿದೆ. ಈ ಒಂದು ಹಂತದಲ್ಲಿ ವೋಟರ್ಸ್ ಟರ್ನ್ಔಟ್ಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಡೆಮೊಕ್ರೆಟಿಕ್ ಹೆಲ್ತನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ದೇರ್ ಆರ್ ಸಮ್ ಕನ್ಸರ್ನ್ಸ್ ಆ್ಯಂಡ್ ದೇರ್ ಆರ್ ಸಮ್ ಚಾಲೆಂಜಸ್ ಅಂತಲೂ ಸಹ ಆ ಥರದಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಅಸ್ಸಾಮಲ್ಲಿ ಎಷ್ಟು ಜನ ವೋಟಿಂಗ್ ಮಾಡಿರಬಹುದು ಅನ್ನೋದಾದರೆ 85.91% ಅಷ್ಟು ಜನ ವೋಟ್ ಮಾಡಿದ್ದಾರೆ. ಪುಡುಚೇರಿನಲ್ಲಿ 89.97% ಅಷ್ಟು. ಇನ್ನು ಕೇರಳ ಅಂತ ಬಂದಾಗ ನಿಯರ್ಲಿ 78% ಅಷ್ಟು ಜನ ವೋಟಿಂಗ್ ಮಾಡೋದನ್ನು ಗಮನಿಸ್ತಾ ಇದ್ದೇವೆ. ಇದು ನಮ್ಮ ಒಂದು ಡೆಮೋಕ್ರಸಿಯ ಕೋರ್ ಫೀಚರ್ ಆಗಿದೆ ಅಂತ ಹೇಳ್ಬೋದು. ಸ್ಟ್ರಾಂಗ್ ಸಿಟಿಜನ್ ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡ್ತಾ ಇದೆ ಅಲ್ವಾ. ಸೊ ಈ ಒಂದು ಹಂತದಲ್ಲಿ ಕಾರಣಗಳು ಏನಿರ್ಬೋದು? ಮಲ್ಟಿ ಡೈಮೆನ್ಷನಲ್ ಅನಾಲಿಸಿಸನ್ನು ಆಥರ್ ಅವರು ಕೊಡ್ತಾ ಇದ್ದಾರೆ. ಎಲೆಕ್ಟೋರಲ್ ರೋಲ್ ಪ್ಯೂರಿಫಿಕೇಷನ್ ಅಂತ ಬಂದಾಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಮುಖಾಂತರ ಡುಪ್ಲಿಕೇಟ್ ಆಗಿರ್ತಕ್ಕಂತಹ ಐಡಿಗಳನ್ನು ರಿಮೂವ್ ಮಾಡಿದ್ದಾರೆ. ವೋಟರ್ ಐಡಿಸ್ಗಳು ಅನ್ನೆಸೆಸರಿ ಇರತಕ್ಕಂಥ ಹಂತದಲ್ಲಿ ಡುಪ್ಲಿಕೇಶನ್ ಇರುತ್ತಲ್ಲ ಅವುಗಳೆಲ್ಲವನ್ನು ರಿಮೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಗೋಸ್ಟ್ ವೋಟರ್ಸ್ ಅನ್ನು ಸಹ ಇಲ್ಲಿ ರಿಮೂವ್ ಮಾಡಿರುವಂತಹ ಹಂತದಲ್ಲಿ ಟೋಟಲ್ ವೋಟರ್ಸ್ ಹಾಗೂ ಎಷ್ಟು ಜನ ವೋಟ್ ಮಾಡಿದ್ದಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ರೇಷೋವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಈ ಮೊದಲು ಅನ್ನೆಸೆಸರಿ ಇರುವಂತಹ ವೋಟರ್ ಐಡಿಗಳು ಸಹ ಇತ್ತು. ಹಾಗಾಗಿ ನಾವು ಸರಿಯಾದಂತಹ ಒಂದು ಡೇಟಾವನ್ನು ಎನ್ಶೋರ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅಕ್ಯುರೇಸಿ ಅಷ್ಟೊಂದು ಸರಿಯಾಗಿ ಬರ್ತಿರಲಿಲ್ಲ. ಅಂದರೆ ಜಾಸ್ತಿ ಜನ ಇವಾಗ ವೋಟ್ ಮಾಡದೇ ಇರತಕ್ಕಂಥ ಒಂದು ಮಿಸ್ ಮ್ಯಾಚನ್ನು ಕಾಣ್ತಾ ಇದ್ವಿ. ಇವಾಗ ಪ್ರಸ್ತುತವಾಗಿ ಅನ್ನೆಸೆಸರಿ ಐಡಿಗಳನ್ನು ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ. ಹಾಗಾಗಿ ನಾವು ಒಂದು ಅಕ್ಯುರೇಸಿ ಅಂತಂದರೆ ಜಾಸ್ತಿ ಜನ ವೋಟ್ ಮಾಡಿದ್ದಾರೆ ಅಂತ ತೋರಿಸ್ಕೊಳ್ಳಿಕ್ಕೂ ಆಗುತ್ತೆ. ಆರ್ಟಿಫಿಷಿಯಲಿ ಒಂದು ಬೂಸ್ಟ್ನು ಆಗಿದೆ ಟರ್ನ್ಔಟ್ಗೆ ಸಂಬಂಧಪಟ್ಟಂತೆ ಒಂದು ಆಸ್ಪೆಕ್ಟನ್ನು ಕಾಣಬಹುದು. ಇವಾಗ ಒಂದು ಫಿಯರ್ ಆಫ್ ಎಕ್ಸ್ಕ್ಲೂಷನ್ ಅನ್ನು ಸಹ ಕಾಣಬಹುದು. ಸಾಕಷ್ಟು ಜನರಿಗೆ ಏನಿದೆ ಅಂದರೆ ನಾವು ಒಂದು ವೇಳೆ ವೋಟ್ ಮಾಡಿಲ್ಲ ಅಂತಂದರೆ ನಮ್ಮನ್ನು ಸಹ ಎಲೆಕ್ಟೋರಲ್ ರೋಲಿಂದ ಡಿಲೀಟ್ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇದೊಂದು ಅವೇರ್ನೆಸ್ ಅನ್ನು ತೆಗೆದುಕೊಂಡು ಬಂದಿದೆ. ಹಾಗಾಗಿ ಹೆಚ್ಚು ಜನ ಪಾರ್ಟಿಸಿಪೇಷನ್ ಅನ್ನು ಮಾಡಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ರೈಟ್ ಟು ವೋಟ್ ಅನ್ನುವಂಥದ್ದು ಯಾವ ಆರ್ಟಿಕಲ್ ಇದೆ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದಾರಲ್ಲ ಅದರಲ್ಲೂ ಅಡಲ್ಟ್ ಸಫ್ರೇಜ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಒಂದು ಆರ್ಟಿಕಲ್ ನಂಬರನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಇನ್ನು ಮೈಗ್ರೇಷನ್ ಡೈನಮಿಕ್ಸು ಸಹ ಇಲ್ಲಿ ಇನ್ಫ್ಲೂಯೆನ್ಸ್ ಅನ್ನ ಮಾಡಿದೆ.
ಬೇರೆ ರಾಷ್ಟ್ರಗಳಲ್ಲಿ ವರ್ಕ್ ಮಾಡ್ತಕ್ಕಂಥವರು ಸಹ ವಾಪಸ್ ತಮ್ಮ ಸ್ಟೇಟ್ಗೆ ಹಿಂತಿರುಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಗಲ್ಫ್ ಮೈಗ್ರೆಂಟ್ಸ್ಗಳು ಸಹ ವಾಪಸ್ ತಮ್ಮ ಸ್ಟೇಟ್ಗೆ ಬಂದಿದ್ದಾರೆ. ಹಾಗಾಗಿ ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟು ಸಹ ಇನ್ಫ್ಲುಯೆನ್ಸ್ ಆಗಿರೋದ್ರಿಂದ ಜನರು ವಾಪಸ್ ತಮ್ಮ ಸ್ಟೇಟ್ಗೆ ಹೋಗಿದ್ದಾರೆ, ಇದರಿಂದ ವೋಟಿಂಗನ್ನು ಮಾಡಿದ್ದಾರೆ ಅನ್ನುವಂಥ ಆಸ್ಪೆಕ್ಟನ್ನು ಸಹ ಕನೆಕ್ಟ್ ಮಾಡ್ಬೋದು. ಪೊಲಿಟಿಕಲ್ ಮೊಬೈಲೈಸೇಷನ್ನು ಸಹ ನಾವಿಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ ಪೊಲಿಟಿಕಲ್ ಪಾರ್ಟಿ ಯಾವ ರೀತಿಯಾಗಿ ಎಂಗೇಜ್ ಆಗಿರುತ್ತೆ ಅದರ ಆಧಾರದ ಮೇಲೂ ಸಹ ವೋಟರ್ಸ್ಗಳ ಟರ್ನ್ಔಟನ್ನು ಕಾಣ್ತಾ ಇದ್ದಾವೆ. ಸೊ ವೋಟರ್ ಎಂಗೇಜ್ಮೆಂಟ್ ಮಾಡಲಿಕ್ಕೆ ಪೊಲಿಟಿಕಲ್ ಪಾರ್ಟಿಯ ಒಂದು ಮಹತ್ವವನ್ನು ಇಲ್ಲಿ ಕಾಣ್ಬೋದು. ಹಾಗೂ ಚುನಾವಣಾ ಆಯೋಗನೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿಯನ್ನು ತೋರಿಸಿದೆ. ಬೂತನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದ್ರ ಮುಖಾಂತರ, ವೋಟರ್ಸ್ ನಡಿನಲ್ಲಿ ಒಂದು ಅವೇರ್ನೆಸ್ಸನ್ನು ತರೋದ್ರ ಮುಖಾಂತರ, ಕ್ಯಾಂಪೇನ್ಸ್ಗಳನ್ನು ಸೆಟಪ್ ಮಾಡೋದ್ರ ಮುಖಾಂತರ, ಎಕ್ಸೆಸಿಬಿಲಿಟಿನೂ ಸಹ ಇಂಪ್ರೂವೈಸ್ ಮಾಡೋದ್ರ ಮುಖಾಂತರ ಇಲ್ಲಿ ವೋಟರ್ಸ್ಗಳ ಪಾರ್ಟಿಸಿಪೇಷನನ್ನು ಎನ್ಹ್ಯಾನ್ಸ್ ಮಾಡಿದೆ. ಹಾಗಾಗಿ ಒಂದು ಟರ್ನ್ ಅಪ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ಕೆಲವು ಕನ್ಸರ್ನ್ಸ್ಗಳಂತ ನೋಡಿದಾಗ ಪರ್ಟಿಕ್ಯುಲರ್ಲಿ ಜೆನ್ಯೂನ್ ಆಗಿರುವಂತಹ ವೋಟರ್ಸ್ ನೇಮು ಲಿಸ್ಟಿಂದ ಹೊರಗೆ ಬಂದಿರೋದನ್ನು ಕಾಣ್ತಾ ಇದ್ದಾವೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಡಿಯಲ್ಲಿ. ಸೊ ಇದರಿಂದಾಗಿ ಒಂದು ಡೆಮೊಕ್ರೆಟಿಕ್ ಎಕ್ಸ್ಕ್ಲೂಷನನ್ನು ಕಾಣ್ತಾ ಇದ್ದಾವೆ. ಹಾಗಾಗಿ ಬ್ಯಾಲೆನ್ಸಿಂಗ್ ಆ್ಯಕ್ಟನ್ನು ತೆಗೆದುಕೊಂಡು ಬರೋದು ತುಂಬ ಇಂಪಾರ್ಟೆಂಟ್. ಎಲೆಕ್ಟೋರಲ್ ರೋಲನ್ನು ಕ್ಲೀನ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಅಕ್ಯುರೇಸಿಯನ್ನು ಎನ್ಶೋರ್ ಮಾಡಬೇಕಾಗುತ್ತೆ. ಇನ್ಕ್ಲೂಸಿವ್ ಆಗಿರ್ತಕ್ಕಂಥ ರೋಲ್ಸನ್ನು ತೆಗೆದುಕೊಂಡು ಬರಬೇಕು. ಫೇರ್ನೆಸ್ಸನ್ನು ಎನ್ಶೋರ್ ಮಾಡುವಂಥದ್ದು ಇಂಪಾರ್ಟೆಂಟು ಅನ್ನೋದಾಗಿ ಗಮನಿಸ್ಬೋದು. ಇವಾಗ ಟರ್ನ್ಔಟ್ ಇದೆ ಅಂತಂದರೆ ಇದು ಒಂದು ಕ್ಲೀನ್ ಇಂಡಿಕೇಟರ್ ಅಂತ ಅಲ್ಲ. ಇದು ನಮ್ಮ ಒಂದು ವೈಬ್ರೆನ್ಸಿ ಆಫ್ ಡೆಮೋಕ್ರಸಿಯನ್ನು ರಿಫ್ಲೆಕ್ಟ್ ಮಾಡುತ್ತೆ, ಲೆಜಿಟಿಮೆಸಿಯನ್ನು ಸಹ ರಿಫ್ಲೆಕ್ಟ್ ಮಾಡುತ್ತೆ. ಎಸ್, ಬಟ್ ಇಲ್ಲಿ ಒಂದು ಇನ್ಕ್ಲೂಸಿವ್ನೆಸ್ಸನ್ನು ತೆಗೆದುಕೊಂಡು ಬರೋದು ಇಂಪಾರ್ಟೆಂಟ್, ಟ್ರಾನ್ಸ್ಪರೆನ್ಸಿಯನ್ನು ಸಹ ತೆಗೆದುಕೊಂಡು ಬರೋದು ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ. ಆ್ಯಂಡ್ ಅಗೇನ್ ಒಂದು ಫೇರ್ನೆಸ್ಸನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಡೆಮೋಕ್ರಸಿ ಅಂತಂದರೆ ಹೆಚ್ಚಿನ ಜನ ವೋಟರ್ ಇರಬೇಕು ಅಥವಾ ಹೆಚ್ಚಿನ ಜನ ಇವಾಗ ವೋಟಿಂಗ್ ಪ್ರೊಸೆಸ್ನಲ್ಲಿ ಪಾರ್ಟಿಸಿಪೇಷನನ್ನು ಮಾಡಬೇಕು ಅನ್ನುವಂಥದ್ದು ಅಷ್ಟೇ ಅಲ್ಲ. ಇಟ್ ಈಸ್ ಆಲ್ ಅಬೌಟ್ ರೈಟ್ ಟು ವೋಟ್. ಇವಾಗ ಒಬ್ಬ ವ್ಯಕ್ತಿನೂ ಸಹ ಅರ್ಹತೆ ಇದ್ದರೂ ಕೂಡ ವೋಟ್ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ನಮ್ಮ ಪ್ರಜಾಪ್ರಭುತ್ವದ ತತ್ವಗಳನ್ನು ಇದು ವೈಲೇಷನ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥದ್ದನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಜಡ್ಜಸ್ಗಳ ರಿಮೂವಲ್ಗೆ ಸಂಬಂಧಪಟ್ಟಂತೆ ಕೇಳಲಾಗಿದೆ. ಆಪ್ಷನ್ ಎ ನಡೆಯಲ್ಲಿ ಅ ಜಡ್ಜ್ ಆಫ್ ಅ ಹೈಕೋರ್ಟ್ ಈಸ್ ರಿಮೂವ್ಡ್ ಬೈ ಪ್ರೆಸಿಡೆಂಟ್ ಆಫ್ಟರ್ ಎನ್ ಅಡ್ರೆಸ್ ಬೈ ಪಾರ್ಲಿಮೆಂಟ್. ಆಪ್ಷನ್ ಬಿ ಸೇಮ್ ಪ್ರೊಸೀಜರ್ ಈಸ್ ಫಾಲೋಡ್ ಫಾರ್ ದ ರಿಮೂವಲ್ ಆಫ್ ಬೋತ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಜಡ್ಜಸ್. Option 3, the grounds of removal are defined in the Constitution. Option 4, the President can remove a judge even if only one House of Parliament passes the motion. ಈ 4 ಆಪ್ಷನ್ ಅಡಿಯಲ್ಲಿ ಸರಿಯಾದ ಆಪ್ಷನ್ ಯಾವುದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಆಪ್ಷನ್ನ ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.